ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಪುಣ್ಯೋ ಗಂಧಃ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ. ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಭೂಮಿಯಲ್ಲಿ ಪವಿತ್ರ ಗಂಧವು ನಾನು, ಅಗ್ನಿಯಲ್ಲಿರುವ ತೇಜಸ್ಸು, ಪ್ರಾಣಿಗಳಲ್ಲಿರುವ ಜೀವಶಕ್ತಿ, ತಪೋನಿಷ್ಠರಲ್ಲಿರುವ ತಪಸ್ಸು ಎಲ್ಲವೂ ನಾನೇ. ಜಗತ್ತಿನ ಆಧಾರವೇ ಆಗಿರುವ ಭಗವಂತನನ್ನು ತಿಳಿಯುವ ಹಂಬಲದಿಂದ ಅಧ್ಯಯನ ಮಾಡ ಹೊರಟರೆ ಬಹುಶಃ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಒಂದೆರಡು ಜನ್ಮ ಸಾಲದು. ಕೆಲವೊಮ್ಮೆ ಎಲ್ಲವೂ ಅರ್ಥವಾದಂತೆ ಭಾಸವಾದರೂ ಮತ್ತೊಮ್ಮೆ ಆಲೋಚಿಸಿದಾಗ ಅಲ್ಲಿ ದ್ವಂದ್ವ ಕಾಣುವುದು ಸಹಜ. ಪ್ರತಿ ಮನುಷ್ಯನೂ ತನ್ನ ಸಾಮರ್ಥ್ಯಕ್ಕನುಗುಣವಾಗಿ ಭಗವಂತನನ್ನು ಅರಿಯಬಲ್ಲ ಹೊರತು ಎಲ್ಲರೂ ಒಂದೇ ರೀತಿಯಲ್ಲಿ ತಿಳಿಯಲು ಅಸಾಧ್ಯ. ಭೂಮಿಯಲ್ಲಿರುವ ಸುವಾಸನೆಯುಕ್ತ ಗಂಧವು ತಾನು ಎನ್ನುತ್ತಿರುವ ಭಗವಂತನ ಮಾತು ದ್ವಂದ್ವ ಹುಟ್ಟಿಸಬಹುದು. ಆದರೆ ಭಗವಂತ ಇದುವರೆಗೂ ಹೇಳಿದ ಹಾಗೂ ಮುಂದೆ ಹೇಳಲಿರುವ ಮಾತಿನ ಮೂಲಕ ಎಲ್ಲರ ಸಂದೇಹ ನಿವಾರಣೆಯಾಗಿ ಮನಸ್ಸಿನಲ್ಲಿ ಏಳುವ ದ್ವಂದ್ವಗಳಿಗೆ ತೆರೆ ಬೀಳಲಿದೆ. ಪವಿತ್ರ ಗಂಧ, ಅಗ್ನಿಯಲ್ಲಿನ ತೇಜಸ್ಸು, ಪ್ರಾಣಿಗಳ ಜೀವಶಕ್ತಿ, ತಪೋನಿಷ್ಠರಲ್ಲಿರುವ ತಪಸ್ಸು ಇವೆಲ್ಲವೂ ವಿಶೇಷಣಗಳು. ಈ ವಿಶೇಷಣಗಳು ಇಲ್ಲದೆ ಇವ್ಯಾವುದಕ್ಕೂ ಅಸ್ತಿತ್ವವೇ ಇಲ್ಲ. ಜಗತ್ತಿನ ಪ್ರತಿಯೊಂದು ಚರಾಚರ ವಸ್ತುಗಳಿರಲಿ, ಜೀವಿಗಳಿರಲಿ, ಅದರ ವಿಶೇಷತೆಗೆ ಕಾರಣವೇ ಭಗವಂತ. ಭಗವಂತನನ್ನು ಹೊರತುಪಡಿಸಿ ಈ ಪ್ರಪಂಚದಲ್ಲಿ ಯಾವುದೂ ಸ್ವಯಂ ಪ್ರಭೆಯನ್ನು ಹೊಂದಲು ಸಾಧ್ಯವಿಲ್ಲ. ಹರಿ ಓಂ.